ನನ್ನ ಭಾವಿ ಪತಿ ನನ್ನನ್ನು ಅವರ ಧರ್ಮಕ್ಕೆ ಒತ್ತಾಯಿಸಿದರು, ನಂತರ ಅವರು ನನ್ನನ್ನು ಬೆನ್ನಟ್ಟುವ ಸ್ಟಾಕರ್ ಆಗಿ ಬದಲಾದರು. ನಾನು ನಾಸ್ತಿಕಳು. ನನ್ನ ಭಾವಿ ಪತಿ, ಟಾಡ್ ಒಬ್ಬ ಕಟ್ಟಾ ಕ್ರಿಶ್ಚಿಯನ್. ವರ್ಷಗಳ ಕಾಲ ನಾವು ಚೆನ್ನಾಗಿದ್ದೆವು. ಆದರೆ ನಿಶ್ಚಿತದ ನಂತರ ಎಲ್ಲವೂ ಬದಲಾಯಿತು. ನಾನು ಬಾಪ್ಟಿಸಂ ಮಾಡಿಸಿಕೊಳ್ಳಬೇಕೆಂದು ಟಾಡ್ ಒತ್ತಾಯಿಸಿದರು. ನಾನು ನಿರಾಕರಿಸಿದೆ. ನಾನು ಅವರ ದೇವರಿಗೆ ಸುಳ್ಳು ಹೇಳಲು ಇಷ್ಟಪಡಲಿಲ್ಲ. ಅವರಿಗೆ ಸಿಟ್ಟು ಬಂದಿತು. ನಂತರ ಒಂದು ದಾಳಿ ನಡೆಯಿತು. ಟಾಡ್ ಮತ್ತು ಅವರ ಇಡೀ ಕುಟುಂಬ, ಅವರ ಪಾಸ್ಟರ್ ಆಗಿರುವ ತಂದೆ ಸೇರಿದಂತೆ ನನ್ನ ಮನೆಗೆ ನುಗ್ಗಿದರು. ಅವರು ನನ್ನನ್ನು ತಿದ್ದಲು ಪ್ರಯತ್ನಿಸಿದರು. ನನ್ನದೇ ಮನೆಯಲ್ಲಿ ಅವರು ನನ್ನನ್ನು ಒಂದು ಮಗುವಿನಂತೆ ಕರೆದರು. ನಾನು ಅವರನ್ನು ಮನೆಯಿಂದ ಹೊರಹಾಕಿ ಮದುವೆಯನ್ನು ರದ್ದುಗೊಳಿಸಿದೆ. ಆಗಲೇ ಆ ಭಯಾನಕ ಕನಸು ಶುರುವಾಯಿತು. ಟಾಡ್ ಸುಮ್ಮನೆ ಮಾಯವಾಗಲಿಲ್ಲ. ಅವರು ನನ್ನನ್ನು ಬೆನ್ನಟ್ಟಲು ಪ್ರಾರಂಭಿಸಿದರು. ಅವರು ನನ್ನನ್ನು ಬಾರ್‌ಗಳವರೆಗೆ ಹಿಂಬಾಲಿಸಿದರು. ಅವರು ಗಂಟೆಗಟ್ಟಲೆ ನನ್ನ ಮನೆಯ ಹೊರಗೆ ಕಾರಿನಲ್ಲಿ ಕುಳಿತಿದ್ದರು. ಅವರು ನನ್ನ ನೆರೆಮನೆಯವರನ್ನು ನೆಲಕ್ಕೆ ತಳ್ಳಿದರು. ಪೊಲೀಸರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ನನ್ನದೇ ಜೀವನ್ದಲ್ಲಿ ನಾನು ಒಬ್ಬ ಕೈದಿಯಂತೆ ಅನುಭವಿಸಿದೆ. ಕೊನೆಗೆ ನಾನು ಮನೆ ಬದಲಾಯಿಸಿ ಮಾನಸಿಕವಾಗಿ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದೆ. ನಂತರ ನನಗೆ ಒಂದು ಆಘಾತಕಾರಿ ವಿಷಯ ತಿಳಿಯಿತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ. ಟಾಡ್ ಬೇರೊಬ್ಬರನ್ನು ಮದುವೆಯಾಗಿದ್ದರು. ಅವರು 2 ವರ್ಷಗಳಿಂದ ರಹಸ್ಯವಾಗಿ ಪ್ರೀತಿಸುತ್ತಿದ್ದರು ಎಂದು ಆ ಪೋಸ್ಟ್ ಹೇಳುತ್ತಿತ್ತು. 2 ವರ್ಷಗಳು! ಅವರು ಈ ಇಡೀ ಸಮಯದಲ್ಲಿ ನನ್ನನ್ನು ಮೋಸ ಮಾಡುತ್ತಾ, ನನ್ನ ಮನೆಯಲ್ಲಿ ಬಾಪ್ಟಿಸಂ ಬಗ್ಗೆ ಅಳುತ್ತಿದ್ದರು. ಈಗ ಅವರು ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದಾರೆ. ನಾನು ಈಗ ಒಂದು ಸುಂದರ ಸಂಬಂಧದಲ್ಲಿದ್ದೇನೆ ಮತ್ತು ನಾಯಿಗಳನ್ನು ರಕ್ಷಿಸುತ್ತಿದ್ದೇನೆ. ಕೊನೆಗೆ ತಿಳಿದು ಬಂದಿದ್ದು ಏನೆಂದರೆ, ಅವರಲ್ಲಿ ಪವಿತ್ರವಾಗಿದ್ದಿದ್ದು ಕೇವಲ ಅವರ ನಾಟಕ ಮಾತ್ರ.